ವೆರಿ ಎಕ್ಸೈಟೆಡ್. ಯಾವಾಗ ಬರ್ತಾಯಿದ್ದೀನಿ ಅಂತ ಕ್ಲೂ ಕೊಡೋಣ. ಇದರಲ್ಲಿ ಕಾಣಿಸ್ತಿರ್ಬೋದು ಎಲ್ಲ ಖಾಲಿ ಪ್ರೈಮ್ ಬಾಟಲು, ಸ್ಟಾರ್ಬಕ್ಸ್ ಕಾಫಿ ಕ್ಯಾನು ಇದೆಲ್ಲ. ಸೊ ದೇರ್ ಇಸ್ ಅ ಸರ್ಪ್ರೈಸ್. ಆಬ್ವಿಯಸ್ಲಿ ಐ ಆಮ್ ಸೆಲ್ಫಿಶ್. Hello guys, welcome back to my new video. So this video is about answering two main questions and also a vlog. So first main question is, when are you returning to India? The second one is, why are you returning to India so fast? It's been just 4 to 5 months. Why are you coming so fast? ಅದೆರಡಕ್ಕೂ ಉತ್ತರ ಕೊಡ್ತೀನಿ. ಆ್ಯಂಡ್ ಬರ್ತಾಯಿದ್ದೀನಿ, ಸೊ ಪ್ಯಾಕಿಂಗು ಎಲ್ಲ ತೋರಿಸ್ತೀನಿ. ಸೊ ವಾಚ್ ಟಿಲ್ ದ ಎಂಡ್ ಗೈಸ್. ಸೊ ಫಸ್ಟ್ ಕ್ವಶನ್, ವೆನ್ ಆಮ್ ಐ ಕಮಿಂಗ್ ಟು ಇಂಡಿಯಾ? ಆದಷ್ಟು ಬೇಗ. ಸೆಕೆಂಡ್ ಕ್ವಶನ್, ವೈ ಆರ್ ಯು ಕಮಿಂಗ್ ಟು ಇಂಡಿಯಾ so fast? It's been 4 to 5 months, but why are you coming already back to India? Okay, first ಹೇಳ್ಬಿಡ್ತೀನಿ. I joined in January intake guys, so I have 4 months holidays, and literally I know people will be telling I should have searched for a part-time job. I know, but ಇದಾದಮೇಲೆ ನನಗೆ ರಜಾ ಇರಲ್ಲ. ಲೈಕ್ till next September I won't be able to come to India. ಸೊ ನಾನು ಬರಬೇಕಾದ್ರೆ ಐ ಹ್ಯಾಡ್ ಮೇಡ್ ಮೈ ಮೈಂಡ್ ದಟ್ ಐ ವುಡ್ ಕಮ್ ಬ್ಯಾಕ್ ಟು ಇಂಡಿಯಾ ಅಟ್ಲೀಸ್ಟ್ ಒನ್ಸ್ ವೈಲ್ ಸ್ಟಡಿಂಗ್, ಬಿಕಾಸ್ ಐ ನೋ ಐ ವಿಲ್ ಮಿಸ್ ಮೈ ಫೇವ್ರೆಟ್ ಪೀಪಲ್. ಐ ನೋ ಐ ವಿಲ್ ಮಿಸ್ ದೆಮ್ ಅ ಲಾಟ್. ದಟ್ಸ್ ವೈ ಐ ಡಿಸೈಡೆಡ್, ವೈ ನಾಟ್ ಗೋ ನೌ? ಐ ನೋ ಐ ವಿಲ್ ಹ್ಯಾವ್ ಹಾಲಿಡೇಸ್ in December and January, but I want to enjoy the Christmas and New Year in London for the first time. So this is the one main reason. ನಿಮ್ಗೆ ಆನ್ಸರ್ ಸಿಕ್ತು ಅನಿಸುತ್ತೆ. ಐ ಡೋಂಟ್ ಕೇರ್ ಅಬೌಟ್ ವಾಟ್ ಅದರ್ಸ್ ಥಿಂಕ್, ಬಟ್ ನಮಗೆ ಬೇಕಾದವರು ಅದನ್ನೇ ಥಿಂಕ್ ಮಾಡ್ತಿದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಲೆಟ್ಸ್ ಗೋ ಫಾರ್ ಪ್ಯಾಕಿಂಗ್ ಗೈಸ್. ಓಕೆ, ದಿಸ್ ಈಸ್ ದ ಓನ್ಲಿ ಚಾಕ್ಲೇಟ್ಸ್ ಐ ಹ್ಯಾವ್ ಗಾಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಬಜೆಟ್ ಗೈಸ್. ಬಿಕಾಸ್ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿಲ್ಲ ಇನ್ನು, ಬಿಕಾಸ್ ಐ ಹ್ಯಾವ್ ಟು ಸರ್ಚ್ ಇಟ್ ಆಫ್ಟರ್ ಕಮಿಂಗ್ ಬ್ಯಾಕ್. ಸೊ ಇಷ್ಟು ತಂದಿದ್ದೀನಿ, ಎಲ್ಲರಿಗೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಐ ಹ್ಯಾವ್ ಟೂ ಮೆನಿ ಫ್ರೆಂಡ್ಸ್, ಟೂ ಮೆನಿ ರಿಲೇಟಿವ್ಸ್, ತುಂಬ ಜನ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ 101% ಸೂಟ್ ಕೇಸ್ ತುಂಬಿಸ್ಕೊಂಡು ತೊಗೊಂಬರ್ತೀನಿ. ಚಾಕ್ಲೇಟ್ಸು, ಪರ್ಫ್ಯೂಮ್ಸ್, ಏನೆಲ್ಲ ಎಲ್ಲರಿಗೂ ಏನಾದರೂ ತರ್ತೀನಿ. ಬಟ್ ದಿಸ್ ಟೈಮ್, ನೆಕ್ಸ್ಟ್ ಟೈಮ್ 101% ಅದೇ ಜಾಬ್ ಸಿಕ್ಕಿರಲಿ ಅಂತ ಬೇಡ, ನೀವು ಹೋಪ್ ಮಾಡಿ. ಸೊ ಜಾಬ್ ಸಿಕ್ಕಿದ್ರೆ ಅಂತೂ 2 ಸೂಟ್ ಕೇಸ್ ತುಂಬಿಸ್ಕೊಂಬರ್ತೀನಿ, ಅದಕ್ಕೆಲ್ಲ ಬಂದಿರೋದು. ಸೊ ಒಳ್ಳೆ ಜಾಬ್ ಹುಡ್ಕೊಂಡು ಲೆಟ್ಸ್ ಸಿ. ಓಕೆ, ಇವಿಲ್ಲ ಯಾಕಿರ್ತೀನಿ ಇಲ್ಲಿ, ನಜರ್ ಬೀಳ್ಬಾರ್ದಲ್ಲ. ಓಕೆ, ಸೊ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ತರ್ತೀನಿ. ಈ ಟೈಮ್ ಯಾರಿಗಾದ್ರು ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ. ಐ ವಿಲ್ ಟ್ರೈ ಟು ಗಿವ್ ಎವ್ರಿ ಒನ್ ಐ ಕ್ಯಾನ್. ಐ ವಿಲ್ ಟ್ರೈ. ಓಕೆ, ಸೊ ದಿಸ್ ಈಸ್ ಆಲ್ ಐ ಹ್ಯಾವ್ ಬ್ರಾಟ್. ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ನೋಡಿ, ಅದನ್ನು ನೋಡಿ ಶಾಕ್ ಆಗ್ತೀರಾ, ಬಟ್ ಏನಕ್ಕೆ ಇವ್ನು ಇದೆಲ್ಲ ತೊಗೊಂಡೋಗ್ತಾನೆ ಅಂತ. ಲೆಟ್ಸ್ ಸಿ, ನೋಡಿ ಹೇಳ್ತೀನಿ. ಹಲೋ ಗೈಸ್, ಇದರಲ್ಲಿ ಕಾಣಿಸ್ತಿರ್ಬೋದು ಎಲ್ಲ ಖಾಲಿ ಪ್ರೈಮ್ ಬಾಟಲು, ಸ್ಟಾರ್ಬಕ್ಸ್ ಕಾಫಿ ಕ್ಯಾನು ಇದೆಲ್ಲ ಡಸ್ಟ್ಬಿನಲ್ಲಿ ಬಿಸಾಕೋಣ ಅಂದ್ಕೊಂಡೆ. ಬಟ್ ಒಂದು ಒಳ್ಳೆ ಐಡಿಯಾ ಬಂತು. ಅದನ್ನು ಇಲ್ಲಂತೂ ನಾನು ಒಬ್ಬನೇ ಮಾಡಲ್ಲ ಅಂತ ಗೊತ್ತು. ಸೊ ವೈ ನಾಟ್ ವಿತ್ ದ ಹೆಲ್ಪ್ ಆಫ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಆ್ಯಂಡ್ ಮಾಮ್, ಒಂದು ಕ್ರಿಯೇಟಿವಿಟಿ ಐಡಿಯಾ ಇದೆ, ಅದನ್ನು ಮಾಡಿ ರೀಲ್ ಅಥವಾ ಯೂಟ್ಯೂಬ್ ಹಾಕ್ತೀನಿ. ಸೊ ಈ ಖಾಲಿ ಕ್ಯಾನು ಎಲ್ಲ ಡಸ್ಟ್ಬಿನ್ನ ಸೂಟ್ ಕೇಸಲ್ಲಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಈ 3 ಪ್ರೈಮನ್ನು ತೊಗೊಂಡೋಗ್ತಾಯಿದ್ದೀನಿ. ಇಟ್ ಈಸ್ ಫುಲ್, ಇಟ್ ಈಸ್ ನಾಟ್ ಖಾಲಿ. ಇನ್ಯಾರಿಗೆ? ಇಟ್ಸ್ ಫಾರ್ ನಿಹಾಲ್, ಮೈ ಬ್ರದರ್. ಆಬ್ವಿಯಸ್ಲಿ ಹಿ ಲವ್ಸ್ ಪ್ರೈಮ್, ಹಿ ಲವ್ಸ್ ಫೀಸ್ಟಬಲ್ಸು ತೊಗೊಂಡಿದ್ದೀನಿ. ಅದು ವೀಡಿಯೋ ಹಾಕಿಲ್ಲ, ಬಿಕಾಸ್ ಐ ಡೋಂಟ್ ನೋ, ಐ ಕೆಪ್ಟ್ ಇಟ್ ಸಮ್ವೇರ್ ಪ್ರಾಪರ್ಲಿ ಪ್ಯಾಕ್ಡ್. ಸೊ ಇಂಡಿಯಲ್ಲಿ ಪ್ರೈಮ್ ತುಂಬ ಕಾಸ್ಟ್ಲಿ ಅಲ್ವಾ, ಸೊ UK ಇಂಡಿಯಾ ಪ್ರೈಮ್ ತೊಗೊಂಡೋಗ್ತಾಯಿದ್ದೀನಿ. ನೋಡಿ ಗೈಸ್, ಯಾವ ಥರ ಪ್ಯಾಕ್ ಮಾಡಿದ್ದೀನಿ. ಕಸದಿಂದ ಕ್ರಿಯೇಟಿವಿಟಿ ವಿಲ್ ಮೇಕ್ ವೇಸ್ಟ್ ಇಂಟು ಕ್ರಿಯೇಟಿವಿಟಿ. ಸೊ ನೋಡ್ತಾಯಿರಿ ಮುಂದೆ ಬರೋ ವ್ಲಾಗ್ಸ್ ಎಲ್ಲ. ಸೊ ಇಲ್ಲಿ ಇನ್ನೊಂದು ಲೇಯರ್ ಹಾಕಿ ಫುಲ್ ಇರೋ ಬಾಟಲ್ನ ಇಕ್ಕಿದ್ದೀನಿ.
ಸೊ ಹಿಂಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಗೈಸ್ ಸೂಟ್ ಕೇಸಲ್ಲಿ ಕಾಣಿಸಿದಲ್ಲ. ಜೋಡಿಸ್ತಾ ಸೆಕೆಂಡ್ ಇಯರೇ ಬಂದುಬಿಡ್ತು ಗೈಸ್. ಇರೋದು ಕಮ್ಮಿ ಐಟಮ್ಮು, ಆದರೂ ಆ ಸೂಟ್ ಕೇಸಲ್ಲಿ ತೆಗ್ದು ಹಾಕೋದು ಪ್ಯಾಕ್ ಮಾಡೋದು ಫಸ್ಟ್ ಟೈಮ್ ಅಲ್ವಾ. ಲೆಟ್ಸ್ ಗೋ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ 2 ಸೂಟ್ ಕೇಸ್ ತುಂಬಿಸ್ಕೊಂಬರ್ತೀನಿ 101%. ವಾಪಸ್ ಬರ್ಬೇಕಾದ್ರೆ ಇಂಡಿಯಾಗೆ. ಈ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಥಿಂಗ್ಸ್ ತೋರಿಸಿಲ್ಲ, ಯಾಕಂದರೆ ದಟ್ ವಿಲ್ ಬಿ ಅ ಸರ್ಪ್ರೈಸ್ ಟು ದೋಸ್ ಪೀಪಲ್ ಫಾರ್ ಮೈ ಮಾಮ್ ಆರ್ ಮೈ ಡ್ಯಾಡ್. ಅದೇ ಹೇಳಲ್ಲ ಯಾರಿಗೆ ಅಂತ. ಯಾ, ಸೊ ಆ ಸರ್ಪ್ರೈಸ್ ಎಲ್ಲ ಅಲ್ಲಿ ಹೋಗ್ಮೇಲೆ ರಿವೀಲ್ ಮಾಡ್ತೀನಲ್ಲ, ಅವಾಗ ತೋರಿಸ್ತೀನಿ ಬೇಕಿದ್ರೆ. ಅಂಟಿಲ್ ದೆನ್ ಆ ಸರ್ಪ್ರೈಸ್ ಹಾಳಾಗಬಾರ್ದು ಅಂತ ಈ ವಿಡಿಯೋಲಿ ಹಾಕಲ್ಲ. ಸೊ ದೇರ್ ಇಸ್ ಅ ಸರ್ಪ್ರೈಸ್. ಸೊ ದಿಸ್ ಇಸ್ ಇಟ್ ಫಾರ್ ಮೈ ಪ್ಯಾಕಿಂಗ್. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ, ಏನಕ್ಕೆ ಬರ್ತಾಯಿದ್ದೀನಿ, ಏನು ಅದು ಇದು ಅಂತ. ಯಾವಾಗ ಬರ್ತಾಯಿದ್ದೀನಿ ಅಂತ ಕ್ಲೂ ಕೊಡಲ? ಕ್ಲೂ ಏನು ಕೊಡಲಿ? ಬಂದಾಗ ನೋಡ್ಕೊಳ್ರೋ, ಯಾಕ್ರೋ ಅಷ್ಟು ಚಿಂತೆ ಮಾಡ್ತೀರಾ? ಬಂದಾಗ ನೋಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಕಮ್. ಐ ನೋ ಐ ಆಮ್ ನಾಟ್ ಮಿಸ್ಡ್ ಎನಿ ಒನ್ ಆ್ಯಕ್ಚುಲಿ. ಆಯಿತಾ, ನಾನು ಮುಂದಕ್ಕೆ ಮಿಸ್ ಮಾಡ್ಕೊತೀನಿ ಅಂತ ಬರ್ತಿರೋದು. ಇವನೇನು 5 ತಿಂಗಳಿಗೆ ಬಂದುಬಿಟ್ಟ, ಅಷ್ಟೊಂದಿದ. ಇದೆಲ್ಲ ಚಿಲ್ಲಾಗಿದ್ದೀನಿ ನಾನು. ನನಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ನಾನು ಬಂದಮೇಲೆ ಕೆಲಸ ನೋಡ್ಕೊತೀನಿ, ಅವೆಲ್ಲ ನನಗೆ ಗೊತ್ತು. ಸೊ ಸಜೆಷನ್ಸು, ಈ ಗ್ಯಾನ್ ಸೆಷನ್ಸು, ಯಾಕೆ ಬಂದೆ, ಓದ್ಕೊಂಬೋದಿತ್ತಲ್ಲ, ಏನೋ ಅಲ್ಲೇ ಹುಡ್ಕೊಂಬೋದಿತ್ತಲ್ಲ ಕೆಲಸ, ಅದು ಇದು ಇವೆಲ್ಲ ಬೇಡ, ನಮಗೂ ಗೊತ್ತು. ಮುಂದಕ್ಕೆ ಮಿಸ್ ಮಾಡ್ಕೊತೀನಿ ಅಂತ ನಾನು ಇವಾಗಲೇ ಬಂದು ಇವಾಗ ಹೋದರೆ ಅಟ್ಲೀಸ್ಟ್ ಐ ವಿಲ್ ನಾಟ್ ಮಿಸ್ ದೆಮ್ ಅಟ್ಲೀಸ್ಟ್ ಅಂಟಿಲ್ ನೆಕ್ಸ್ಟ್ ಟೈಮ್. ಎಕ್ಸಾಕ್ಟ್ಲಿ. ಸೊ ಐ ಕೇರ್ ಅಬೌಟ್ ಮೈ ಫೀಲಿಂಗ್ಸ್ ಮೋರ್ ದೆನ್ ಅದರ್ ಫೀಲಿಂಗ್ಸ್. ಆಬ್ವಿಯಸ್ಲಿ ಐ ಆಮ್ ಸೆಲ್ಫಿಶ್ ಅಲ್ಲ. ಅವರೇನೋ ಅಂದ್ಕೊಳ್ತಾರೆ ಅಂದ ತಕ್ಷಣ ನಾನು ಬರ್ದಂಗೆ ಇರೋಕ್ಕಾಗುತ್ತಾ? ಐ ಡೋಂಟ್ ಗಿವ್ ಅ ಡ್ಯಾಮ್. ಇಲ್ಲಿ ನಾನು ತಾನೇ ಕಷ್ಟಪಡ್ತಿರೋದು, ಅವ್ರೇನು ಬಂದು ಕಷ್ಟಪಡ್ತಿದ್ದಾರಾ? ಅಲ್ಲ ತಾನೆ. ಯಾ, ಎನಿವೇಸ್, ಸೊ ಐ ಆಮ್ ಕಮ್ಮಿಂಗ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ಯು ಆಲ್ ಆಫ್ ಯು. ಎಲ್ಲರಿಗೂ ಸಿಗ್ತೀನಿ ಆಬ್ವಿಯಸ್ಲಿ. ಸೊ ಆದಷ್ಟು ಬೇಗ ಸಿಗೋಣ. See you. That's it for today's vlog. Next vlog is my journey from UK to India. Cha-cha.